ಕಾರ್ಗೆ ಮ್ಯೂಸಿಕ್ ಸಿಸ್ಟಮ್ ಬೇಕಾ? ಅಂತಿಂತ ಮ್ಯೂಸಿಕ್ ಸಿಸ್ಟಮ್ ಅಲ್ಲ, ನನಗೆ ತೋರಿಸ್ತಾ ಇರೋದು BMW ಸೀರೀಸ್ ಮ್ಯೂಸಿಕ್ ಸಿಸ್ಟಮ್. ಇಂಡಿಯಾದಲ್ಲೇ ಮೊದಲು. ಎಲ್ಲ ಕಡೆ ನಾರ್ಮಲ್ ಪ್ರೊಜೆಕ್ಟರ್ ಲೈಟು, ಫಾಗ್ ಲೈಟ್ ನೋಡಿರ್ತೀರ. ಇಲ್ಲಿ ನೋಡಿ, 2 ಎಕ್ಸ್ಟ್ರಾ ಲೇಸರ್ ಲೈಟ್ ಕೊಟ್ಟಿರ್ತಕ್ಕಂಥದ್ದು ಬಂದಿದೆ. 2026 ಮಾಡಲ್. ಸೊ ತಾರ್ಗೆ ತಾರಾಕ್ಸ್ಗೆ ಮಾಡಿಫಿಕೇಶನ್ ನೋಡಿ ಯಾವ ತರ ಇದೆ ಕಲೆಕ್ಷನ್. ಎಲ್ಲ ಬ್ರಾಂಡೆಡ್, ಪ್ರಾಡೆ ಬ್ರಾಂಡ್ ಬೇಕಾ? ಅದು ಕೂಡ ಸಾಕಷ್ಟು ಕಲೆಕ್ಷನ್ ಇದೆ ಈ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಕ್ವಾಲಿಟಿ ಐಟಮ್, ಒಳ್ಳೊಳ್ಳೆ ಕಲೆಕ್ಷನ್ 2026 ಮಾಡಲ್. ಎಲ್ಲ ಲೇಟೆಸ್ಟ್ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ. ನಾನು ತದ್ರಬಿದ್ರೆ ಆಗೋದೆ ಈ ಕ್ವಾಲಿಟಿ ನೋಡಿ. ನೀವು ಕೂಡ ತದ್ರಬಿದ್ರೆ ಆಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಡೌಟೇ ಬೇಡ. ಕಾರ್ ಕಲೆಕ್ಷನ್ ನೋಡಿ ಪಿತ್ಗುಡ್ತವೆ, ಆ ತರ ಇದೆ. ಮ್ಯೂಸಿಕ್ ಸಿಸ್ಟಮ್ ಬೇಕಾ? ಹೈ ಎಂಡ್ ಅಂದ್ರೆ ಹೈ ಎಂಡ್. ಸೊ LED ಲೈಟ್ ಕೇಳ್ತೀರಾ, ಪ್ರೊಜೆಕ್ಟರ್ ಲೈಟ್ ಕೇಳ್ತೀರಾ, ಫಾಗ್ ಲೈಟ್ ಕೇಳ್ತೀರಾ, ಟೈಲಮ್ ಕೇಳ್ತೀರಾ, ಹೆಡ್ ಲೈಟ್ ಕೇಳ್ತೀರಾ, ರಿಫ್ಲೆಕ್ಟರ್ ಲೈಟ್ ಕೇಳ್ತೀರಾ. A to Z ಕ್ವಾಲಿಟಿ ಐಟಮೇ ಈ ಸರಿ. ಅದಕ್ಕಂತಾನೆ ಕಾರ್ ಆರ್ಟ್ ಸ್ಪಾಟ್. ಏನ್ ಹೇಳಿ, ತದ್ರಬಿದ್ರೆ ಆಗೋಬೇಕು. ತದ್ರಬಿದ್ರೆ ಅಂದ್ರೆ ಫನ್ನಿ ವರ್ಡ್ ಅಂತ ತಿಳ್ಕೊಬಿಡ್ತಾ ಇದ್ದೀರಾ? ಆ ತರ ಏನೂ ಇಲ್ಲ. ನಾವು ಕೊಡ್ತಾ ಇರೋ ಕ್ವಾಲಿಟಿ ಜನರಿಗೆ ಬಹಳ ಇಷ್ಟ ಆಗುತ್ತೆ. ಈ ಕ್ವಾಲಿಟಿ ಮೇಂಟೈನ್ ಮಾಡಿ ಕ್ವಾಲಿಟಿ ಕೊಡೋದು ಅಷ್ಟು ಈಸಿ ಇಲ್ಲ, ಬಹಳ ಕಷ್ಟ ಇದೆ ಅಲ್ವಾ? ಹೌದು. ಸೊ ಮ್ಯೂಸಿಕ್ ಸಿಸ್ಟಮ್ ನೋಡಿ ಇಂಡಿಯಾದಲ್ಲೇ ಫಸ್ಟ್ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಸೊ ಪ್ರೊಜೆಕ್ಟರ್ ಲೈಟು, ಫಾಗ್ ಲೈಟು, ಟೈಲ್ ಲ್ಯಾಂಪ್, ರಿಫ್ಲೆಕ್ಟರ್ ಲೈಟು, ಈ ಬ್ರಾಂಡ್ ಅಂತೂ ಹಬ್ಬ. ಹೌದು. ತಾರ್ ರಾಕ್ಸ್ ಎರಡು ಅಲ್ವಾ? ಹೌದು. ಸೊ ಕ್ಯಾರಿಯರ್ ನೋಡಿ ಎಲ್ಲದು ಕೂಡ ನಿಲ್ಸ್ಬಿಟ್ಟಿದ್ದಾರೆ. ಅಲ್ಲಿ ಪ್ರಾಡ್ ಬ್ರ್ಯಾಂಡ್ ಬೇಕಾ? ಬನ್ನಿ. ಈ ತರ ನೋಡಿ ಕಲೆಕ್ಷನ್ಸ್ ಎಷ್ಟಿದೆ. ಟೈಲ್ ಲ್ಯಾಂಪ್, ತಾರ್ ರಾಕ್ಸ್ ಗಳಿಗೆ. ಇದೇ ರೀತಿ ಹೆಡ್ ಲೈಟ್ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ. ಸೊ ಅದೇ ರೀತಿ ರಿಫ್ಲೆಕ್ಟರ್ಗಳು ನೋಡಿ. ಅದೇ ರೀತಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಆಕ್ಸೆಸರೀಸ್ಗೆ A1 ಕಲೆಕ್ಷನ್ ತಂದಿದ್ದಾರೆ ಇಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ವಿಡಿಯೋ ಮೇಲ್ ವಿಡಿಯೋ ನೋಡ್ತಾನೆ ಇರ್ತೀರಾ. ನಿಮ್ಗೆ ಏನಾದರೂ ಬೇಕಾದಲ್ಲಿ ಸರ್ಚ್ ಮಾಡ್ತಾನೆ ಇರ್ತೀರಾ. ಬಟ್ ಈ ವಿಡಿಯೋ ನೀವು ಸರ್ಚ್ ಮಾಡಿದ್ರು ಬಂದಿರುತ್ತೆ, ಮಾಡದೇ ಇದ್ರೂ ಬಂದಿರುತ್ತೆ. ಈ ವಿಡಿಯೋ ನೀವು ನೋಡಲೇಬೇಕು. ಸೊ ಯಾಕಪ್ಪ ಅಂದರೆ ತಾರ್ಗಳ ಕಲೆಕ್ಷನ್ ನೋಡಿ ಯಾವ ಥರ ಇದೆ. ಎಲ್ಲ ಬ್ರಾಂಡೆಡ್ ಐಟಮ್ಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಒಂದಲ್ಲ ಎರಡಲ್ಲ, ಸುಮಾರು ಕಲೆಕ್ಷನ್. ಅಂಗಡಿನೇ ಇಡ್ತೀರಾ ಆ ಥರ ಕಲೆಕ್ಷನ್ ಇದೆ, ಆ ಥರ ಸಪ್ಲೈ ಕೊಡ್ತಾರೆ. ಸೊ ನೀವು ಒಂದಲ್ಲ 5 ತಾರ್ ರಾಕ್ಸ್ ತಂದರೂ ಕೂಡ ಅಷ್ಟು ಫಿಟ್ಟಿಂಗ್ಸ್ ಮಾಡ್ತಕ್ಕಂಥ ಐಟಮ್ಗಳು ಇದ್ದಾವೆ. ಸೊ ನೋಡಿ GFX ಆಗಿರ್ಬೋದು, ಪ್ರಾಡೋ, ಈಗ ರೀಸೆಂಟಾಗಿ ಬಂದಿರತಕ್ಕಂಥ ಬ್ರಾಡೋ. ಕನ್ಫ್ಯೂಸ್ ಆಗಿಬಿಡಿ, ಬೇರೆ ಯಾವ್ಯಾವ್ದಾದ್ರು ಬ್ರ್ಯಾಂಡ್ ಹಾಕ್ಕೊಂಡು. ಪ್ರಾಡೋ ಒಳ್ಳೆ ಕ್ವಾಲಿಟಿ ಇದೆ. ಸೊ ಅದೇ ನಮ್ಮ ಬೆಂಗಳೂರೇ ಪ್ರೊಡಕ್ಷನ್ ಇರ್ತಕ್ಕಂಥದ್ದು. ಒಂದು ಸ್ವಲ್ಪ ಕಮ್ಮಿ ಬೆಲೆಗೆ ಆಗುತ್ತೆ. ಇವರು ಹೋಲ್ಸೇಲರು, ಸಪ್ಲೈ ಇದೆ, ಎಲ್ಲ ಡೀಲರ್ಗಳಿಗೂ ಸಪ್ಲೈ ಮಾಡ್ತಾರೆ. ಹಾಗಾಗಿ ನಿಮಗೂ ಕೂಡ ಒಂದು ಬೆಸ್ಟ್ ಪ್ರೈಸ್ ಸಿಗುತ್ತೆ. ನೀವೇನಾದ್ರು ಮಾಡಿಫಿಕೇಶನ್ ಮಾಡಿಸ್ಬೇಕು, ಓನ್ಲಿ ಐಟಮ್ ಅಷ್ಟೇ ಬೇಕು ಅಂದರೆ ಸೊ ನೀವು ಬರ್ಬೋದು. ಕಾರ್ ಆರ್ಟ್ ಸ್ಪಾಟ್, ಬೆಂಗಳೂರಿನ ಶಾಂತಿನಗರ ಡಬಲ್ ರೋಡು. ಇನ್ನೂ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಶಾಂತಿನಗರ BMTC ಬಸ್ ಸ್ಟಾಪ್ ಆಪೋಸಿಟ್ ಇರ್ತಕ್ಕಂಥದ್ದೇ ಕಾರ್ ಆರ್ಟ್ ಸ್ಪಾಟ್ ಅಂತಕ್ಕಂಥದ್ದು. ನೋಡಿ, ನೀವು ಪ್ರೊಜೆಕ್ಟರ್ ಲೈಟ್ ಬೇಕಾ? ಅದರಲ್ಲೂ ಕೂಡ ಒಂದಲ್ಲ 2 ವೆರೈಟಿ ತಂದಿದ್ದಾರೆ. ಅದು ಕೂಡ ಲೇಟೆಸ್ಟು. ಸೊ ಲೇಸರ್ ಲೈಟ್ ವಿತ್ ಲೇಸರ್ ಲೈಟ್ ಇರ್ತಕ್ಕಂಥದ್ದನ್ನೇ ತಂದಿದ್ದಾರೆ. ಇವುಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ತೀನಿ. ಸೊ ಇಲ್ಲಿದ್ದಾರೆ ನಮ್ಮ ಜೊತೆ ಜುಬೇರ್ ಸರು. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಏನಿದು ಸ್ಟ್ಯಾನ್ಸ್ ಬಿಟ್ಟು ಇಲ್ಲಿಗೆ ಬಂದ್ರಲ್ಲ ಅಂತ. ಸ್ಟ್ಯಾನ್ಸನ್ನೇ ಅಚ್ಚಳಿಯದೆ ಕುತ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ. ಸ್ಟ್ಯಾನ್ಸು ಅಂದ್ರೇನೆ ಜುಬೇರ್ ಬೈ ಅಂದ್ರೇನೆ ಸ್ಟ್ಯಾನ್ಸು. ಇದೇನಿದು ಕಾರ್ ಹಾಟ್ ಸ್ಪಾಟ್. ಸುಮಾರು ವಿಡಿಯೋ ಮಾಡಿದೀವಿ, ಆದ್ರೂ ಕೂಡ ಸ್ಟ್ಯಾನ್ಸ್ ಅನ್ನೋದು ಹೋಗಲ್ಲ ಸರ್. ಥ್ಯಾಂಕ್ ಯು. ಮತ್ತೆ ನಿಮ್ಮ ಪ್ರೀತಿ ಏನೋ ಸರ್, ಅವ್ರಿಗೆ ಗೊತ್ತು. ಈವನ್ ಕಾಮೆಂಟ್ ಅಲ್ಲೂ ಬರ್ತಾ ಇರುತ್ತೆ, ಅದ್ರಲ್ಲಿ ಏನು ಡೌಟೇ ಬೇಡ. ಮತ್ತೆ ಏನ್ ಸ್ಪೆಷಲ್ ಆಲ್ರೆಡಿ ಹೇಳ್ಬಿಟ್ಟೆ ನಾನು ಏನೇನು ಐಟಮ್ ಅಂತ ಹೇಳಿ. ಸರ್ ಈ ವಿಡಿಯೋದಲ್ಲಿ ನಾನು ಹೇಳಿದ್ ಬಿಟ್ಟು ನೀವು ಹೇಳಿದಾಗೆ ಥಾರ್ ಕ್ವಾಲಿಟಿ ಪ್ರಾಡಕ್ಟ್, ಹೈ ಎಂಡ್ ಪ್ರಾಡಕ್ಟ್, ಬ್ರ್ಯಾಂಡ್, ನಮ್ಮ ಬೆಂಗಳೂರಿನ ಬ್ರ್ಯಾಂಡ್. ಒಂದು ಒಳ್ಳೆ ಪ್ರಾಡಕ್ಟ್ ನಮ್ಮ ಹತ್ರ ಅವೈಲಬಲ್ ಇದೆ. ಅದಲ್ಲದೆ ಹೊಸ ಆಂಡ್ರಾಯ್ಡ್ ಪ್ಲೇಯರ್ ಮಾಡೆಲ್ಸ್ ಬಂದಿದೆ, ಪ್ರೊಜೆಕ್ಟರ್ ಲೈಟ್ಸ್ ಬಂದಿದೆ, ಪ್ಲಸ್ A to Z ಕಾರ್ ಆಕ್ಸೆಸರೀಸ್ ಸಿಗುತ್ತೆ. ಯಾರಿಗೆ ಬೇಕಾಸ್ ಸಪೋಸ್ ಒಂದು ಕ್ರೇಟಾ ಕಾರ್ ತಗೊಂಡಿದ್ದಾರೆ, ಸ್ವಿಫ್ಟ್ ತಗೊಂಡಿದ್ದಾರೆ, ಬಲೆನೋ ತಗೊಂಡಿದ್ದಾರೆ, ಬೇಸಿಕ್ ನ ಟಾಪ್ ಎಂಡ್ ಮಾಡಬೇಕು ಅಂದ್ರೂ ಕೂಡ ನಮ್ಮ ಹತ್ರ ಎಲ್ಲ ಒರಿಜಿನಲ್ ಐಟಮ್ಸ್ ಕೂಡ ಅವೈಲಬಲ್ ಇದೆ. ಸೊ ಸೂಪರ್ ಸರ್. ಈಗ ನೀವು ಕೇಳಿಸ್ಕೊಂಡ್ರಲ್ಲ, ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ. ನಿಮಗೆ ಬೇಕಾಗಿರೋದು ಐಟಮು, ಅವ್ರಿಗೆ ಬೇಕಾಗಿರೋದು ಕಸ್ಟಮರ್ಸು. ಸೊ ಟೋಟಲಿ ನಿಮಗೆ ಒಂದು ಬಡ್ಜೆಟಲ್ಲಿ ಕ್ವಾಲಿಟಿ ಐಟಮ್ ಬೇಕಂದ್ರೆ ಬನ್ನಿ. ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ನೇ ತರಿಸಿರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಡಮ್ಮಿ ಐಟಮ್ ಇರೋದಿಲ್ಲ. ಓನ್ಲಿ ಬ್ರಾಂಡೆಡ್ ಐಟಮ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಮ್ಯೂಸಿಕ್ ಸಿಸ್ಟಮ್ ಬೇಕಾ? ಅದರಲ್ಲೂ ಕ್ವಾಲಿಟಿ ತರಿಸಿದ್ದಾರೆ. ಪ್ರೊಜೆಕ್ಟರ್ ಲೈಟ್ ಬೇಕಾ ಅಥವಾ ಫಾಗ್ ಲೈಟ್ ಬೇಕಾ? ಎಲ್ಲದೂ ಇದೆ. ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ. ನಿಮ್ಗೆ ಏನೇನು ಬೇಕು ಈ ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀವಿ. ಎಲ್ಲಾನು ಇದೆ, ಫುಲ್ ವಿಡಿಯೋ ನೋಡಿ. ಸೊ ಒಟ್ಟಿನಲ್ಲಿ ಬೇರೆ ಮಾರ್ಕೆಟಲ್ಲಿ ಏನಿದೆಯೋ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಸರ್ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಸೊ ಅಲ್ಲೆಲ್ಲ ಹೋಗಿ ಹಾಕ್ಸಿ ಅಯ್ಯೋ ನಾನು ಇದನ್ನ ಹಾಕ್ಸ್ಬೇಕಾಗಿತ್ತಂತ ಫೀಲ್ ಮಾಡಬೇಡಿ. ಈ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾವೆಲ್ಲ ಲೇಟೆಸ್ಟ್ ಮಾಡೆಲ್ಗಳು ಇದಾವೆ ಈ ವಿಡಿಯೋದಲ್ಲಿ ಅಂತ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ಮತ್ತೆ ಸರ್ ನೋಡಿ, ಮಾರ್ಕೆಟ್ ಅಲ್ಲಿ ನೀವು ಹೇಳಿದಾಗೆ ಬಹಳಷ್ಟು ಐಟಮ್ಸ್ ಇದೆ. ಈಗ ಇಂಪಾರ್ಟೆಂಟ್ ಅವಶ್ಯಕತೆ ಇರುವಂತಹ ಆಕ್ಸೆಸರೀಸು ಏನು, ಮತ್ತೆ ಯಾವ ತರ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅದು ಇಂಪಾರ್ಟೆಂಟ್. ಬರೀ ಪ್ರಾಡಕ್ಟು ಆಫರ್ಸ್ ಅಲ್ಲ ಮುಖ್ಯ, ಕ್ವಾಲಿಟಿ ಮುಖ್ಯ. ನಾವು ಕೊಡುವಂತ ಪದಾರ್ಥ ನಿಮ್ಮ ಕಾರಲ್ಲಿ ನೀವು 10 ಲಕ್ಷನೋ 15 ಲಕ್ಷನೋ 20-25 ಲಕ್ಷ
ಕೊಟ್ಟು ಕಾರ್ ತಗೊಂಡಿರ್ತೀರಾ, ಅದಕ್ಕೆ ಒಂದು ಹಾಕ್ಸೋ ಐಟಮ್ ನಿಮ್ಗೆ ಒಳ್ಳೆ ಲೈಫ್ ಬರಬೇಕು, ಪ್ಲಸ್ ಬಾಳಿಕೆನೂ ಕ್ವಾಲಿಟಿನೂ ಎರಡೂ ಚೆನ್ನಾಗಿರ್ಬೇಕು. ಎಸ್. ಸೊ ಆ ಕಾನ್ಸೆಪ್ಟ್ ಮೇಲೆ ನಾವೀಗ ಒಂದು ಲೈಟಿಂಗ್ ಅಂತ ಬಹಳ ಜನ ಅಪ್ಗ್ರೇಡ್ ಮಾಡ್ತಾ ಇದಾರೆ. ಇದು ಪ್ರೊಜೆಕ್ಟರ್ ಲೈಟ್ಸ್ ಸರ್. ಓಕೆ. ಇದು ಬಂದು ನಿಮ್ಗೆ 1 year ವಾರಂಟಿ ಜೊತೆ ಬರುತ್ತೆ. ವಿತೌಟ್ ವಾರಂಟಿ ಪ್ರಾಡಕ್ಟ್ಸ್ ನಾವು ಯಾವುದು ಕೊಡೋದಿಲ್ಲ. ಓಕೆ. ಇದು ಟ್ರೈ ಕಲರ್ ಪ್ರೊಜೆಕ್ಟರ್ ಸರ್. ಇದು ಸೊ ವೈಟ್ ಬರುತ್ತೆ, ಆಫ್ ವೈಟ್ ಬರುತ್ತೆ, ಎಲ್ಲೋ ಬರುತ್ತೆ. ಎಸ್ ಸರ್. ಅಲ್ವಾ? ಹೌದು. ಓಕೆ. ನಿಮ್ಗೆ ಇದು ಎಲ್ಲಾ ಕಾರಲ್ಲಿ ಮ್ಯಾಕ್ಸಿಮಮ್ ಯಾವ ಕಾರಲ್ಲಿ ಬಂಪರ್ ಅಲ್ಲಿ ರೌಂಡ್ ಜಾಗ ಇರುತ್ತೆ ಫಾಗ್ ಲೈಟ್ ಹಾಕೋದಕ್ಕೆ, ಆ ಕಾರ್ ಕೂತ್ಕೊಳ್ಳುತ್ತೆ. ಓಕೆ. ಅದರಲ್ಲಿ ಒಂದು XBeam ಅಂತ ಒಂದು ಬ್ರಾಂಡ್ ಇದೆ ನಮ್ದು. ಇನ್ ಕೇಸ್ ಇಲ್ಲ ಅಂದ್ರೆ ನೀವು ಗ್ರಿಲ್ ನ ಚೇಂಜ್ ಮಾಡಿ ಮಾಡ್ಬೋದಲ್ವಾ? ಅದು ಕೂಡ ಮಾಡಬಹುದು. ಅದನ್ನ ಮೋಲ್ಡಿಂಗ್ ಮಾಡಿ ಮಾಡಬಹುದು. ಈಗ ಹೊಸ ಕ್ರೇಟಾ ಇದೆ, ವಿನ್ಯೂ ಇದೆ, ಸೆಲ್ಟೋಸ್ ಇದೆ. ಆ ತರ ಕಾರ್ಗೂ ಕೂಡ ನಾವು ಒಂದು ಎಕ್ಸ್ಟ್ರಾ ಫ್ರೇಮ್, ಯಾವ ತರ ಆಂಡ್ರಾಯ್ಡ್ ಫ್ರೇಮ್ ಹಾಕ್ತಾ ಇದ್ದೀವಿ, ಫಾಗ್ ಲೈಟ್ಗೂ ಕೂಡ ಫ್ರೇಮ್ ಬಂದಿದೆ, ಅದನ್ನ ಕೂಡ ಹಾಕಿ ಆಲ್ಮೋಸ್ಟ್ ಎಲ್ಲಾ ಕಾರ್ಗೂ ಹಾಕ್ಬಹುದು. ಕೊಡ್ತೀರಾ? ಎಸ್ ಸರ್. ಓಕೆ. ಇದು ಎಷ್ಟು ವರ್ಷ ವಾರಂಟಿ ಅಂದ್ರೆ? 1 year ಸರ್. ಸೊ ಏನ್ ಮಾರ್ಕೆಟ್ ಅಲ್ಲಿ ಇದೆಯೋ ಅದಕ್ಕಿಂತ ಡಿಫ್ರೆಂಟ್ ಆಯ್ತು. ಬಹಳ ಒಳ್ಳೆ ಪವರ್ ಸರ್ ಇದು. Okay. ಬೇರೆ ಬ್ರಾಂಡ್ಸ್ ಅವರೆಲ್ಲ ಇದಾರೆ. ಈಗ ನಮ್ದು ಒಂದು XBeam ಬ್ರಾಂಡ್, ಮತ್ತೆ ಇದು ಡೈಮಂಡ್ ಆಡಿಯೋ ಅಂತ ಒಂದು ಬ್ರಾಂಡ್. ಇದೇ ತರ ನಿಮ್ಗೆ ಮಾರ್ಕೆಟ್ ಅಲ್ಲಿ ಔಸಮ್ ಅಂತ ಇದೆ. ಈ ಪ್ರಾಡಕ್ಟ್ ಕ್ವಾಲಿಟಿ ಕಂಪೇರ್ ಮಾಡಿದ್ರೆ ಅಟ್ಪಾರ್ ಇದೆ ಅವ್ರ ಜೊತೆ. ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಡಬಲ್ ಇದೆ. ಸೊ ನಾನು ಹೇಳಿದ್ನಲ್ಲ ಆಗ್ಲೇ, ಸೊ ಬರೀ ಪ್ರೈಸಿಂಗ್ ಅಲ್ಲ, ಕ್ವಾಲಿಟಿ ಅಲ್ಲ, ನೀವು ಕೊಡೋ ದುಡ್ಡಿಗೆ ವರ್ತ್. ಇದು ನೋಡ್ಬೋದು ಸರ್ ನೀವು. ಇದು ಹೊಸ ಮಾಡೆಲ್. ಇದು ಬ್ಲೂ ಕಲರ್ ಲೆನ್ಸು. ಇದರಲ್ಲಿ 2 ಲೇಸರ್ ಲೈಟ್ ಕೂಡ ನಿಮ್ಗೆ ಇದೆ. ಓಕೆ ಓಕೆ ಓಕೆ. ಇದರಿಂದ ನಿಮ್ಗೆ ಏನಾಗುತ್ತೆ, ಥ್ರೋನು ಹೋಗುತ್ತೆ. ಏನು ಫಾಗ್ ಲೈಟ್ಸ್ಗೂ ಪ್ರೊಜೆಕ್ಟರ್ ಲೈಟ್ಗೂ ಡಿಫ್ರೆನ್ಸ್ ಸರ್? ನಾರ್ಮಲ್ ಫಾಗ್ ಲೈಟ್ ನಿಮ್ಗೆ ಫಾಗ್ ಲೈಟ್ ಅದು ಯೆಲ್ಲೋ ಕಲರ್ ಬರುತ್ತೆ. ಅದರದ್ದು ಥ್ರೋ ಬಂದು ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಇರುತ್ತೆ. ಪ್ರೊಜೆಕ್ಟರ್ ಅಲ್ಲಿ ನಿಮ್ಗೆ ಇದು ಲೆನ್ಸ್ ಯೂಸ್ ಮಾಡಿರ್ತಾರೆ ಇವರು. ಇದು ಮೇನ್ ಇದ್ರದ್ದು ನಿಮ್ಗೆ ಇದಕ್ಕೆ ಈ ಲೈಟ್ ಇದೆಯಲ್ಲ, ಇದರ ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಈ ಲೆನ್ಸ್. ಈ ಲೆನ್ಸ್ ಏನ್ ಮಾಡುತ್ತೆ, ನಿಮ್ಗೆ ಥ್ರೋ ಜಾಸ್ತಿ ಕೊಡುತ್ತೆ, ಮುಂದೆ ಹೋಗುತ್ತೆ. ಸೊ ಈಗ ಕೆಲವೊಬ್ರು ಯೋಚನೆ ಮಾಡ್ಬೋದು, ಈಗ ಲೈಟಿಂಗ್ ಎಲ್ಲ ನಮ್ಗೆ ತೊಂದರೆ ಆಗ್ತಾ ಇದೆಯಲ್ಲ ಅಂತ. ಇದು ಬಂದು ಫಾಗ್ ಲೈಟ್ ಕೆಳಗಡೆ ಇರುತ್ತೆ. ನಿಮ್ಗೆ ಆಪೋಸಿಟ್ ಗಾಡಿ ಬಂದ್ರು ಕೂಡ ಅವ್ರ ಬಾಡಿ ಲೆವೆಲ್ಗೆ, ಈ ಹೆಡ್ ಲೆವೆಲ್ಗೆ ನಿಮ್ಗೆ ಲೈಟಿಂಗ್ ಹೋಗೋದಿಲ್ಲ. ಕೆಳಗಡೆ ಹೋಗುತ್ತಲ್ವಾ, ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ನಿಮ್ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಹೈವೇನಲ್ಲಿ ಹೋಗ್ತಾ ಇರ್ತೀರಾ, ಹಂಪ್ಸ್ ಬಂತು, ಸಡನ್ ಗೆ ಹಳ್ಳ ಬಂತು, ಡೆಫಿನೆಟ್ಲಿ ಈ ಪ್ರೊಜೆಕ್ಟರ್ ಲೈಟ್ ಇಲ್ಲ ಅಂದ್ರೆ ಕಾಣಿಸೋದಿಲ್ಲ. ನಿಮ್ಗೆ ಎಗರಿಸ್ಬಿಡ್ತೀರಾ ಗಾಡಿ, ಅವಾಗ ನಿಮ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಒಂದು ಮಸ್ಟ್ ಟು ಹ್ಯಾವ್ ಆಕ್ಸೆಸರೀಸ್ ಅಂತ. ಪ್ರೊಜೆಕ್ಟರ್ ಲೈಟ್ ಆಯ್ತು, ಇದು ಫಾಗ್ ಲೈಟ್ ಆಯ್ತು. ಎರಡು ಪ್ರೊಜೆಕ್ಟರ್ ಲೈಟ್ ಎರಡೂನು. ಎಸ್. ಬಟ್ ಇಲ್ಲಿ ಫಾಗ್ ಲೈಟ್ ಅಂತ ಇದೆ, ಬಟ್ ಇದು ಪ್ರೊಜೆಕ್ಟರ್ ಲೈಟ್ ಅಂತ ಹೇಳ್ತಾ ಇದ್ದೀರಾ. ಫಾಗ್ ಲೈಟ್ ಜಾಗದಲ್ಲೇ ಇದನ್ನ ಹಾಕೋದು. ಸೊ ಎರಡು ಕೂಡ ಬೋತ್ ಸೇಮ್. ಎಸ್, ಬೋತ್ ಸೇಮ್, ಡಿಫರೆಂಟ್ ಮಾಡಲ್. ಅದರಲ್ಲಿ ಈ ತರ ನಿಮ್ಗೆ ಲೇಸರ್ ಲೈಟ್ಸ್ ಬರೋದಿಲ್ಲ. ಓಕೆ. ಹಾಗಾದ್ರೆ ಇದು ಕಂಪೇರ್ ಮಾಡಿದ್ರೆ ಇದು ಹೈ ಎಂಡ್. ಇದು ಎಸ್, ನೆಕ್ಸ್ಟ್ ಲೆವೆಲ್. ಡೈಮಂಡ್ ಆಡಿಯೋ ಅಂತಕ್ಕಂಥದ್ದು. ಇದು XBeam ಅಂತ ಹೇಳಿ ನೋಡಿ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. XBeam ಅಲ್ಲಿ ನಾರ್ಮಲ್ ಆಗಿ ಬರುತ್ತೆ, ನಾರ್ಮಲ್. ಬಟ್ ನೀವು ಅದೇನೆ ಡೈಮಂಡ್ ಆಡಿಯೋಗೆ ಹೋಗ್ತೀನಿ ಅಂದ್ರೆ 2 ಲೇಸರ್ ಲೈಟ್ಸ್ ನ ಇನ್ಕ್ಲೂಡ್ ಆಗಿ ಬರುತ್ತೆ ಇದು. ಸೊ ಅದು ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಹೈ ಎಂಡ್. ಎಸ್ ಸರ್. ಸೊ ಇದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೀರಾ ಸರ್? ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೋ ಅದಕ್ಕಿಂತ ಕಡಿಮೆ ರೇಟ್. ಹೌದು, ಶೋರ್ ಅಲ್ವಾ? ಡೆಫಿನೆಟ್ಲಿ. ನಾನು ಹೇಳಿದ್ನಲ್ಲ, ನೀವು ಕ್ವಾಲಿಟಿನ ನಮ್ ಪ್ರಾಡಕ್ಟ್ ಬ್ರಾಂಡೆಡ್ ಜೊತೆ ಕಂಪೇರ್ ಮಾಡಬೇಕು. ಎಸ್. ಲೋಕಲ್ ಐಟಮ್ ಜೊತೆ ಕಂಪೇರ್ ಮಾಡಕ್ ಆಗೋದೇ ಇಲ್ಲ ನೀವು. ಯಾಕಂದ್ರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಒರಿಜಿನಲ್ ಐಟಮ್ ಕೊಡ್ತೀವಿ. ಪ್ರೈಸ್ ನಮ್ ಇಂಟೆನ್ಷನ್ ಇಲ್ಲ. ಸೊ ನಿಮ್ಮ ಹತ್ರ ಕ್ರೆಟಾ ಇದೆಯಾ, ವೆನ್ಯೂ ಇದೆ, ಅಥವಾ ಯಾವುದೇ ಹೈ ಎಂಡ್ ವೆಹಿಕಲ್ ಇರಲಿ, ಇವನ್ ತಾರ್ ರಾಕ್ಸ್ ಯಾವುದೇ ಇದ್ರು ಕೂಡ ಅದಕ್ಕೆ ಪ್ರೊಜೆಕ್ಟರ್ ಲೈಟ್, ಫಾಗ್ ಲೈಟ್ ಎಲ್ಲದೂ ಕೂಡ ಅವಶ್ಯಕತೆ. ಸೊ ಇನ್ನು ಬೇಜಾನ್ ಇದೆ, UFL ಲೈಟ್ ಅಂತೇಳಿ, ಅದು ಇದು ಅಂತೇಳಿ. ಅವರಲ್ಲಿ ಯೂನಿವರ್ಸಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದೇ ಇವನ್ನ, ಪ್ರೊಜೆಕ್ಟರ್ ಲೈಟ್ ಮತ್ತೆ ಫಾಗ್ ಲೈಟ್. ಎಸ್ ಸರ್. ಸೊ ಇದು ಹೊರತಾಗಿ ಸರ್ ನೆಕ್ಸ್ಟ್ ಐಟಮ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂತ ನಾನು ಹೇಳ್ಬೋದು. ಲಾಂಚ್ ಮಾಡಿರೋದು BMW ಸ್ಟೈಲ್. ಇದು ಫಸ್ಟ್ ಟೈಮ್ ಇನ್ ಇಂಡಿಯಾ. ಎಸ್. ಈ ತರ ಮಾಡೆಲ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಯಾರೇ ನಿಮ್ಮ ವ್ಯೂವರ್ಸ್ ಇರ್ಲಿ, ಅವ್ರು ಹುಡುಕ್ಲಿ ಸಿಗೋದಿಲ್ಲ. ಡೆಲ್ಲಿ ಕರೋಲ್ ಬಾಗೋದ್ರು ಇಲ್ಲ. ಆಲ್ ಓವರ್ ಇಂಡಿಯಾದಲ್ಲೇ ಫಸ್ಟ್. ಎಸ್. ಇದು BMW ಸ್ಟೈಲ್. BMW ಕಾರ್ಗೆ ಬರುವಂತಹ ಸಿಸ್ಟಮ್ ನ ನಾವು ಯೂನಿವರ್ಸಲ್ ಫ್ರೇಮ್ ಹಾಕಿ ಎಲ್ಲಾ ಕಾರ್ಗೂ ಇನ್ಸ್ಟಾಲೇಷನ್ ಮಾಡ್ತಾ ಇದೀವಿ. ಏನ್ ಸ್ಪೆಷಲ್ ಇದು? ಸ್ಪೆಷಲ್ ಸರ್, ಫಸ್ಟ್ ಆಫ್ ಆಲ್ ಇದು 6GB RAM ಒರಿಜಿನಲ್. ಓಕೆ. ಫೇಕ್ ಅಲ್ಲ. 6GB RAM, 128GB ಮೆಮೊರಿ, 12.33 ಇಂಚ್ ಬಿಗ್ ಡಿಸ್ಪ್ಲೇ, 2K ರೆಸಲ್ಯೂಷನ್ ಪ್ಲಸ್ ಕಂಪ್ಲೀಟ್ ಮೆಟಲ್ ಬಾಡಿ. ಎಲ್ ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡ್ಲಿ. 6GB 128GB. ಯಾವ ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಅದೇ ತೋರಿಸುತ್ತೆ. ಮಾರ್ಕೆಟ್ ಅಲ್ಲಿ ಸುಮ್ನೆ ಟಾಕಾಟಿಕ್ ಈ ತರ 6GB ತೋರಿಸಿ ವರ್ಕ್ 4GB ವರ್ಕ್ ಆಗ್ತಾ ಇರುತ್ತೆ. ಹೌದು, ಆತರ ಇಲ್ಲ. 6GB ತೋರಿಸುತ್ತೆ, 6GB ವರ್ಕ್ ಆಗುತ್ತೆ. 360 ಆಪ್ಷನ್ ಇದೆ, ಎಲ್ಲಾ ಆಪ್ಷನ್ಸ್ ಇದೆ. ಟಾಪ್ ಎಂಡ್ ಇದೆ, ಬೆಸ್ಟ್. ಇದನ್ನ ನಾವು ರೀಸೆಂಟ್ ಆಗಿ ಇದಕ್ ಮುಂಚೆ ಒಂದು 4-5 ಹೈ ಕ್ರಾಸ್ ಇನ್ಸ್ಟಾಲೇಷನ್ ಮಾಡಿದೀವಿ. ಆ ಕಸ್ಟಮರ್ ಫೀಡ್ಬ್ಯಾಕ್ ಪ್ರಕಾರ ಅವ್ರು ಬಹಳ ಸಂತೋಷವಾಗಿದ್ದಾರೆ. ಹೈ ಕ್ರಾಸ್ ಗೆ ಅಂದ್ರೆ BMW ಕಾರ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರಾ? ಎಸ್. BMW ಕಾರಲ್ಲಿ ಬರುವಂತಹ ಸ್ಟೈಲ್. ಓಕೆ.
ಇದನ್ನು ಕೂಡ ಅದಕ್ಕೋಸ್ಕರ BMW ಸೀರೀಸ್ ಅಂತ ಕರೀತೀರಾ? ಎಸ್ ಇದನ್ನು ಕೂಡ BMW ಕಾರ್ಗೆ ಹಾಕ್ಬೋದು. ಈಗ ನಿಮ್ಮ ಹತ್ರ ಬಂದು ಏನಂತ ಕೇಳ್ಬೇಕು ಈ ಸಿಸ್ಟಮ್ಗೆ? ಸರ್ BMW ಟೈಪ್ ಸಿಸ್ಟಮ್ ಅಂದ್ರೆ ನಾವು ಹೇಳ್ಕೊಡ್ತೀವಿ ಅಲ್ವಾ? ಎಸ್. ಇದರಲ್ಲೂ ಕೂಡ ನನಗೆ ಒಂದ್ ಸ್ವಲ್ಪ ಕಾನ್ಫಿಗರೇಷನ್ ಕಡಿಮೆ ಇರೋದು ಬೇಕು ಅಂದ್ರೆ ಸಿಗುತ್ತಾ? ಇಲ್ಲ, ಓನ್ಲಿ 6GB 128GB ಟಾಪ್ ಎಂಡ್ ಆಲ್ ಓವರ್ ಇಂಡಿಯಾದಲ್ಲೇ ಇದೆ ಮೊದಲು. 5,000ಕ್ಕೆ 5 ಐಟಮ್, 10,000ಕ್ಕೆ 10 ಐಟಮ್ ನಮ್ಮ ಹತ್ರ ಸಿಗಲ್ಲ. ಓಕೆ, ಬೆಸ್ಟ್ ಕ್ವಾಲಿಟಿ ಬೇಕಾ, ಒರಿಜಿನಲ್ ಐಟಮ್ ಬೇಕು, ಹೆವಿ ಕ್ವಾಲಿಟಿ ಬೇಕು ಅಂದ್ರೆ ಬನ್ನಿ. ಸೂಪರ್. ಬೇಸಿಕ್ ಇದೆ ನಮ್ಮ ಹತ್ರ, ಇಲ್ಲ ಅಂತ ಇಲ್ಲ, ಬಟ್ ಒಳ್ಳೆ ಕಸ್ಟಮರ್ಗೆ ಒಳ್ಳೆ ಪ್ರಾಡಕ್ಟು ಇದೆ ನಮ್ಮ ಹತ್ರ. ಸೊ ವಿಡಿಯೋ ಲ್ಯಾಗ್ ಆಗ್ತಾ ಇರ್ಬೋದು, ನೋಡ್ತಕ್ಕಂಥವ್ರಿಗೆ ಸ್ವಲ್ಪ ಪೇಷನ್ಸ್ ಇಷ್ಟು ನೋಡಿ. ಯಾಕೆ ಅಂದರೆ ಕಂಪ್ಲೀಟ್ಲಿ ಕ್ವಾಲಿಟಿ ಪ್ರಾಡಕ್ಟ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇರೋದು. ಸೊ ಅದರಲ್ಲೂ ಕೂಡ ನಿಮಗೆ ಏನು ಕ್ವಾಲಿಟಿ ಬೇಕು, ಕ್ವಾಲಿಟಿ ಶಾಪ್ನ ಹುಡುಕ್ತಾ ಇದ್ದೀರೋ, ನೂರಾರು ಅಂಗಡಿಗಳಿದಾವೆ JC ರೋಡಲ್ಲಿ. ಸೊ ಇವಾಗ ಒಂಥರ ಸ್ಪೆಷಲ್, ಈಗ ನೋಡಿದ್ರಿ ಫಾಗ್ ಲೈಟ್ ನೋಡಿದ್ರಿ, ಅದರಲ್ಲೇ ಡಿಫ್ರೆನ್ಸ್ ತೋರಿಸಿದ್ವಿ ನಿಮಗೆ. ಪ್ರೊಜೆಕ್ಟರ್ ಲೈಟು, ಈಗ ನೀವು ಮ್ಯೂಸಿಕ್ ಸಿಸ್ಟಮ್ ಅಂದರೆ ಆಲ್ ಓವರ್ ಇಂಡಿಯಾದಲ್ಲೇ ಮೊದಲೇ ಸರಿ 6GB 128GB BMW ಸೀರೀಸ್. ಸೊ ಅದು ಕೂಡ ಕ್ವಾಲಿಟಿ ಒರಿಜಿನಲ್ ಅಂದರೆ ಒರಿಜಿನಲ್ಲೇ ತೋರಿಸ್ತಾರೆ. ಅದರಲ್ಲೂ ಕೂಡ ಎಷ್ಟು ಇಂಚ್ ಅಂದ್ರಿ ಸರ್? 12.33 12.33 ಇಂಚಸ್. ಸೂಪರ್. 12.5 ಇಂಚ್ ಅಂತ ಹೇಳ್ಬೋದು. ಓಕೆ. ಒಂದು ಪ್ಲಸ್ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಸೌಂಡ್ ಔಟ್ಪುಟ್. ಬಹಳ ಸಿಸ್ಟಮ್ ಅಲ್ಲಿ ನಿಮ್ಗೆ ಸೌಂಡ್ ಇಷ್ಟು ಬರೋದಿಲ್ಲ. ಡಬಲ್ IC ಇದೆ ಇದರಲ್ಲಿ, ಇದರಿಂದ ನಿಮ್ಗೆ ಸೌಂಡ್ ಔಟ್ಪುಟ್ ಯಾವುದೇ, ಈಗ ನಮ್ಮ ಹತ್ರನೂ ಇದೆ, ಇಲ್ಲಿ ನೋಡ್ಬೋದು ನೀವು, ಈ ತರ ಆಗಿರ್ಬೋದು ಅಥವಾ ಡೈಮಂಡ್ ಆಗಿರ್ಬೋದು, ಯಾವುದೇ ನೀವು ಆಂಡ್ರಾಯ್ಡ್ ಹಾಕಿದ್ರೆ ಈ ಕಂಪ್ಯಾರಿಸನ್ ಅಲ್ಲಿ ಅಷ್ಟು ಸೌಂಡ್ ಔಟ್ಪುಟ್ ಬರೋದಿಲ್ಲ. ಓಕೆ, ಇದರಲ್ಲಿ ಆ ತರ ಸೌಂಡ್ ಔಟ್ಪುಟ್ ಬರುತ್ತೆ ನಿಮ್ಗೆ. ಸೂಪರ್. ಈಗ ಹಾಗಾದ್ರೆ BMW ಸೀರೀಸ್ ಅಂತ ಕೇಳಿ, ಸೊ ಎಲ್ಲಾ ಕಾರ್ಗಳಿಗೂ ಹಾಕ್ಬೋದಾ ಸರ್? ಆಗುತ್ತೆ ಸರ್, ಎಲ್ಲಕ್ಕಾಗಲ್ಲ ಇದಕ್ಕಾಗಲ್ಲ ಅಂತ? ಇಲ್ಲ, ಯೂನಿವರ್ಸಲ್ ಇದು. ಎಲ್ಲಾ ಕಾರ್ಗೆ ಫ್ರೇಮ್ ಹಾಕಿ ನೀಟಾಗಿ ಕಪ್ಲರ್ ಟು ಕಪ್ಲರ್ ಫಿಟ್ಟಿಂಗ್ ಮಾಡಿ ನಾವು ಕೊಡ್ತೀವಿ. ಯಾವುದು ವೈರ್ ಗಿರ್ಗಿನ ಕಟ್ ಮಾಡಿ? ಯಾವುದು ಕಟ್ ಮಾಡೋದಿಲ್ಲ. ಸೂಪರ್. ಮತ್ತೆ ಇದನ್ನ ಹೊರತಾಗಿ ಇನ್ನೊಂದು ಹೊಸ ಐಟಮ್ ಬಂದಿದೆ ವಿತ್ ಆಂಬಿಯಂಟ್ ಲೈಟು, 10.8 ಇಂಚು. ಇದು ಕೂಡ ಒಳ್ಳೆ ಪ್ರಾಡಕ್ಟು, ರೇಟಲ್ಲಿ ಸ್ವಲ್ಪ ರೀಸನೇಬಲ್ ಇದೆ. ಇದು ಕೂಡ ಹೊಸ ಲಾಂಚ್ ಅಂತ ನಾವು ಹೇಳ್ಬೋದು, ಬಟ್ ಮಾರ್ಕೆಟಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರುವಂಥದ್ದೇ. ಓಕೆ, ನಮ್ಮ ಹತ್ರನೂ ಕೂಡ ಇದೆ. ಇದು ಕೂಡ ಒಂದು ಒಳ್ಳೆ ರೇಟಲ್ಲಿ ಮಾಡಿಕೊಡ್ತೀವಿ. ಇದನ್ನ ನಾವು ಒಂದು ಆಫರ್ ರೇಟಲ್ಲಿ ಬೇಕಾದ್ರೆ ನಾನು ಇದ್ರದ್ದು ರೇಟ್ ರಿವೀಲ್ ಮಾಡ್ತೀನಿ, ನಿಮಗೆ ಒಂದು ಒಳ್ಳೆ ರೇಟಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ ಸರ್. ಏನು ಪ್ರೈಸಿಗೆ ಹೇಳ್ತೀರಾ ಸರ್? 11,990 ಕೊಡ್ತೀನಿ ನಾನು. 4GB 64GB ಬರುತ್ತೆ, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ, ವಿತ್ ನಾರ್ಮಲ್ USB, ಪೆನ್ ಡ್ರೈವ್, DSP ಎಲ್ಲ ಆಪ್ಷನು, ಸಿಸ್ಟಮು, ಫ್ರೇಮ್, ರಿವರ್ಸ್ ಕ್ಯಾಮ್ರಾ ವಿತ್ ಇನ್ಸ್ಟಾಲೇಷನ್ ಕಾಂಬೋ ಮಾಡಿ ಕೊಡ್ತಾರೆ. 12,000. ಎಸ್ ಸರ್. A to Z ನೀವೇನು ಹೇಳಿದ್ರು ಅದೇ ಥರ? ಎಸ್ ಸರ್. ಸೊ ಏನು ಹೇಳಿದ್ರು ಅದೇ ರೀತಿ 4GB 64GB ಎಸ್, ವಿತ್ ಆಂಬಿಯಂಟ್ ಲೈಟ್ ಬರುತ್ತೆ ಕೆಳಗಡೆ ನಿಮಗೆ. ಫ್ರೇಮ್ ಫ್ರೀ, ಇನ್ಸ್ಟಾಲೇಷನ್ ಫ್ರೀ, ರಿವರ್ಸ್ ಕ್ಯಾಮ್ರಾನು ಫ್ರೀ. ಅದು AHD ಫಿಶ್ ಐ ಲೆನ್ಸ್ ನಾರ್ಮಲ್. ಸೊ ಹೈ ಕ್ವಾಲಿಟಿ. ಎಸ್, ಸೂಪರ್. ನೋಡಿ, ಯಾವ್ದು ಬೇಕು ಡಿಪೆಂಡ್ ಆನ್ ಯುವರ್ ರಿಕ್ವೈರ್ಮೆಂಟ್, ಡಿಪೆಂಡ್ ಆನ್ ಯುವರ್ ಬಡ್ಜೆಟ್, ಯಾವ್ದು ಬೇಕಾದ್ರೆ ಹಾಕ್ಕೋಬಹುದು. ಇದನ್ನ ನೀವು ಹಾಕ್ಸದೇ ಇದ್ರೂ ಪರವಾಗಿಲ್ಲ, ಇದ್ರ ಬಗ್ಗೆ ಸ್ವಲ್ಪ ಕೇಳಿ ಬಂದು ಶಾಪಿಗೆ ಬಂದಾಗ. ಫ್ರೀ ಡೆಮೋ ಏನ್ ಸರ್ ಡಿಫ್ರೆನ್ಸ್ ಮತ್ತೆ ಫ್ರೀ ಡೆಮೋ ಕೇಳಿ. ಸೊ ಹಾಗಾಗಿ ಕೆಲವರು ಹೋಗ್ತಕ್ಕಂಥವ್ರು ಹೋಗ್ಬೋದು ಕ್ವಾಲಿಟಿಗೆ. ಎಸ್. ಇದನ್ನ ಹೊರತಾಗಿ ಸರ್, ಅದು ಹೊರತಾಗಿ ನಮ್ಮ ಇವತ್ತಿನ ಮೇನ್ ಈ ವಿಡಿಯೋನಲ್ಲಿ ಕಾನ್ಸಂಟ್ರೇಷನ್ ಬಂದು ಥಾರ್ ಸ್ಪೆಸಿಫಿಕ್ ಐಟಮ್ ಸರ್. ಥಾರ್ ಮತ್ತೆ ಥಾರ್ ರಾಕ್ಸ್. ನಿಮ್ಗೂ ಗೊತ್ತು, ಈ ಗಾಡಿಗಳಲ್ಲಿ ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ನೀವು 50,000ದಿಂದ ಹಿಡಿದು 5 ಲಕ್ಷ ಗಂಟ ಖರ್ಚು ಮಾಡ್ಬೋದು ಅಲ್ವಾ? ಹೌದು. ಆ ಗಾಡಿಯಲ್ಲಿ ಇವತ್ತಿನ ದಿವಸದಲ್ಲಿ ಯಾವ ತರ ಫಿಟ್ಟಿಂಗ್ ನಡೀತಾ ಇದೆ, ನನ್ನ ಪ್ರಕಾರ ಯಾವ ಕಾರಲ್ಲೂ ನಡೀತಾ ಇಲ್ಲ. ಅದಕ್ಕೋಸ್ಕರ ಪ್ಲಸ್ ಆ ಕಸ್ಟಮರ್ಸು ಕ್ವಾಲಿಟಿ ಕಸ್ಟಮರ್ಸು, ಅವ್ರು ಏನೇ ಬಜೆಟ್ ಸ್ಪೆಂಡ್ ಮಾಡೋಕ್ಕೂ ತಯಾರಿದ್ದಾರೆ, ಬಟ್ ಅವ್ರಿಗೆ ಕ್ವಾಲಿಟಿ ಪ್ರಾಡಕ್ಟ್ ಬೇಕು. ಚೀಪ್ ಬೇಡ ಅವ್ರಿಗೆ, ಕಡಿಮೆ ರೇಟು ಕಡಿಮೆ ಕ್ವಾಲಿಟಿ ಅಂತ ಅವ್ರು ನೋಡೋದಿಲ್ಲ, ಬ್ರ್ಯಾಂಡೆಡ್. ಅದಕ್ಕೋಸ್ಕರ ನಾವು ಪ್ರಾಡ್ 4x4 ಅವರ ಆಕ್ಸೆಸರೀಸ್ನ ನಾವು ಎಕ್ಸ್ಕ್ಲೂಸಿವ್ ಆಗಿ ಈ ವಿಡಿಯೋನಲ್ಲಿ ತೋರಿಸ್ತಾರೆ. ಪ್ರಾಡ್ ಅದ್ರ ಬಗ್ಗೆ ಏನಾದ್ರೂ ಗೊತ್ತಿಲ್ಲ ಆ ಬ್ರ್ಯಾಂಡ್ ಬಗ್ಗೆ ಅಂದ್ರೆ ಗೂಗಲ್ ಅಲ್ಲಿ ಕೂಡ ಹಾಕ್ಬೋದು. ಪ್ರಾಡ್ ಅನ್ನೋದು ಒಂದು ಬ್ರ್ಯಾಂಡ್ ಅಲ್ಲ, ಬ್ರ್ಯಾಂಡೆಡ್. ಹೌದು ಅಲ್ವಾ ಸರ್? ಪ್ಲಸ್ ಇನ್ನೊಂದು ಹೇಳ್ತೀನಿ ಸರ್, ಅದು ನಮ್ಮ ಬೆಂಗಳೂರು ಪ್ರಾಡಕ್ಟ್. ಅದು ಹೌದು, ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟರಿ ಇದೆ. ಇದ್ರಲ್ಲಿ ಯಾವ್ದು ಡಮ್ಮಿ ಗಿಮ್ಮಿ ಲೋ ಕ್ವಾಲಿಟಿ ಇಲ್ಲ. ಪ್ಲಸ್ ಮಹೀಂದ್ರ ಅಪ್ರೂವ್ಡ್ ಪ್ರೀಮಿಯಂ ಬೇಕಾ ಬನ್ನಿ ಮಹೀಂದ್ರ ಶೋರೂಮ್ ಅಲ್ಲಿ ನಿಮ್ಗೆ ಹೋದ್ರೂ ಕೂಡ ಸಿಗುವಂತ ಪ್ರಾಡಕ್ಟ್ ಇದೆ ಪ್ರಾಡ್. ಎಸ್. ಸೊ ಅದರಲ್ಲಿ ಇಟ್ಕೊಳ್ಳಿ, ಯಾರೆಲ್ಲ ತಾರ್ಗೆ ಆಕ್ಸೆಸರೀಸ್ ಬೇಕು ಅಂತ ನೋಡ್ತಾ ಇದ್ದೀರೋ, ಪ್ರಾಡ್ ಅಂತಕ್ಕಂಥ ಬ್ರ್ಯಾಂಡು ಈ ವರ್ಷ ಬಂದಿದೆ 2026ರಲ್ಲಿ. ಸೊ ಪ್ರಾಡ್ಗೆ ಹೋಗಿ ಬೇರೆ ಯಾವುದಾದ್ರೂ ಬ್ರ್ಯಾಂಡ್ ಕೊಟ್ಟರೆ ಇದಕ್ಕೆ ಕಂಪೇರ್ ಮಾಡಿ ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಸರ್ ನೀವು ಅದರಲ್ಲಿ ಏನೇನು ರೇಂಜ್ ಇದೆ ಅಂತ ನಾನು ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ ಬ್ರೀಫ್ ಆಗಿ. ಓಕೆ, ಇದು ಕ್ಯಾರಿಯರ್, ಇದು ಓಕೆ ರಾಕ್ಸ್ ಮೇಲ್ಗಡೆ ರೂಫಲ್ಲಿ ಆಗ್ತಕ್ಕಂಥದ್ದು ಮೇಲ್ಗಡೆ ಕ್ಯಾರಿಯರ್. ನೆಕ್ಸ್ಟ್ ಈ ಕಡೆ ನೀವು ನೋಡಬಹುದು ಸೈಡ್ ಇಂಜಸ್. ಓಕೆ, ಇದರಲ್ಲಿ 2 ಆಪ್ಷನ್ ಇದೆ, ರೆಡ್ ಅಂಡ್ ಬ್ಲಾಕ್ ಅಂಡ್ ಓನ್ಲಿ ಬ್ಲಾಕ್ ಇದೆ. ಪ್ಲಸ್ ಇದು ಅಂಡರ್ ಪ್ರಾಡೋ. ಹೌದು, ಎಲ್ಲ ಕಂಪ್ಲೀಟ್ ಪ್ರಾಡ್ ಸರ್ ಇದು. ಓಕೆ, ಏನ್ ಮೆಟಲ್ ಐಟಮ್ಸ್ ತೋರಿಸ್ತಾ ಇದೀವಿ ನಾವು, ಕಂಪ್ಲೀಟ್ ಪ್ರಾಡ್. ಇದು ನಿಮ್ಗೆ ಅಂಡರ್ ಆರ್ಮರ್ ಬಾಡಿ ಕಿಟ್ ಕಂಪ್ಲೀಟ್. ನಿಮ್ಗೆ 4x4 ಆಫ್ ರೋಡಿಂಗು, ಈ ಹಳ್ಳಿ ಕಡೆ ಲ್ಯಾಂಡ್ ವಿಸಿಟ್, ಇಂಜಿನ್ ಸೇಫ್ಟಿಗೋಸ್ಕರ ಇದನ್ನ
ಇಂಜಿನ್ ಗಾರ್ಡ್ ಅಂತಾನು ಕರಿತೀವಿ ಕೆಳಗಡೆ. ಎಸ್ ಸರ್, ಕಂಪ್ಲೀಟ್ ಸೆಟ್ ಇದು. ಪ್ಲಸ್ ನಿಮ್ಗೆ ಇದು ಯುಟಿಲಿಟಿ ಬಾಕ್ಸ್ ವಿತ್ ಲ್ಯಾಡರ್. ಇದು ಕೂಡ ನಿಮ್ಗೆ ಒರಿಜಿನಲ್ ಪ್ರಾಡ್ ಅವ್ರದ್ದೆ. ಮುಂದೆ ಫ್ರಂಟ್ ಬಂಪರ್ ಕಂಪ್ಲೀಟ್ ಮೆಟಲ್ದು ರ್ಯಾಪ್ಟರ್ ಸೀರೀಸ್ ಅಂತ. ಓಕೆ, ನಿಮ್ಗೆ ಈ ಗಾಡಿ ಈ ಬಂಪರ್ ಫಿಟ್ ಮಾಡಿದ್ಮೇಲೆ ಗಾಡಿ ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ ನಿಮ್ಗೆ. ಕದರ್ ಟೋಟಲ್ ಹಮ್ಮರ್ ತರ ಕಾಣಿಸುತ್ತೆ. ಹಮ್ಮರ್, ಹೌದು, ಆ ತರ ಇದು ರ್ಯಾಪ್ಟರ್ ಅಂತ ನಿಮ್ಗೆ ಒಂದು ಡಿಫ್ರೆಂಟ್ ಲುಕ್ ನಿಮ್ ಗಾಡಿಗೆ ನೀವು ಪಡ್ಕೋಬೇಕಂದ್ರೆ ಈ ಬಂಪರ್ನ ನೀವು ಹಾಕ್ಬೋದು. ಸೂಪರ್. ನೆಕ್ಸ್ಟ್ ಆಸ್ ಯೂಶಲ್ ಆರ್ಎಂ ರೆಸ್ಟ್ ಇದೆ, GFX ಮ್ಯಾಟ್ ಇದೆ. ಇದೆಲ್ಲ ಥಾರ್ ಸ್ಪೆಸಿಫಿಕ್ ಐಟಮ್. ಥಾರ್ ಮತ್ತೆ ಥಾರ್ ಲೈಫ್ ಟೈಮ್ ವಾರಂಟಿ ಅಲ್ಲ ಸರ್ ಅದು? ಹೌದು ಸರ್, ಲೈಫ್ ಲಾಂಗ್ ಮ್ಯಾಟ್. ಅದು ಕಾಂಪಿಟೇಟರ್ ಬರಲಿಲ್ಲ ಅಲ್ಲ ಸರ್ ಇದುವರೆಗೂ? ಬಹಳ ಜನ ಬಂದ್ರು, ಬಟ್ ಆ ಟೇಸ್ಟ್ ಆ ಕ್ವಾಲಿಟಿ ಯಾರು ಕೊಡಲಿಲ್ಲ. ಇಲ್ಲ, GFX ಅಂದ್ರೆ GFX. ಈಗ 10 ಬ್ರ್ಯಾಂಡ್ ಇದೆ ಈಗ ಮಾರ್ಕೆಟ್ ಅಲ್ಲಿ. ಆ ಫೀಲ್ ಅದ್ ಕೈಯಲ್ಲಿ ಹಿಡಿದ ತಕ್ಷಣ ಬೇಡ ಅಂತ ಅದನ್ನ ಬಿಸಾಕ್ತಾರೆ. ಅದೊಂಥರ ಹೆಂಗೆ ಅಂದ್ರೆ ಲೈಫ್ ಟೈಮ್ ವಾರಂಟಿ ಅಂದ್ರೆ ಅದನ್ನ ಉಳಿಸ್ಕೊಂಡ್ ಬಂದಿದೆ ಅದು. ಸರ್ ಈಗ ಏನ್ ಗೊತ್ತಾ, ಯಾವುದೇ ಒಂದು ಲೈನ್ ಅಲ್ಲಿ ಫಸ್ಟ್ ಅಂತ ಇರ್ತಾರೆ ನೋಡಿ, ಪಯನಿಯರ್ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಇವರೇ, GFX ಅವರೇ. ಸೊ ನೋಡಿ, ಮಿಕ್ಕಿದೆಲ್ಲ ಕಾಪಿನೇ. ಇದು ಒರಿಜಿನಲ್, ಒಂಥರ ತಂದೆ ಅಂತ ಹೇಳ್ಬೋದು. ಕಾಪಿ ಸಿಗುತ್ತಾ ಮಾರ್ಕೆಟ್ ಬಹಳ ಇದೆ, ಬಟ್ ಈ ಹೆಸರಲ್ಲಿ ಸಿಗೋದಿಲ್ಲ. ಅವ್ರವ್ರ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಹತ್ರ ಎಲ್ಲ ಒರಿಜಿನಲ್ ಏನಿದೆಯೋ GFX ಇಡ್ತೀವಿ. ಸುಮ್ನೆ ಕಸ್ಟಮರ್ ಕೊಡೋದನ್ನ ಕೊಡ್ಬೋದು ಸರ್, ಯಾಕೆ ಬೇರೆದ್ ಕೊಟ್ಟಿ? ನಮ್ಗೆ ನಮ್ಮ ಹತ್ರ ಸಿಗಲ್ಲ ಅಂತ ನಾವು ಯಾವ್ದು ಬೇರೆದನ್ನ ಪುಷ್ ಮಾಡೋದಿಲ್ಲ. ಅವ್ರ ಹತ್ರ ಟೈಮ್ ತಗೋತೀವಿ ಸರ್, ಬೇಕಾದ್ರೆ ಒಂದ್ 2-3 ದಿವಸದಲ್ಲಿ ಬರುತ್ತೆ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ. ಬಟ್ ಕೊಡೋದೇ GFX ಮ್ಯಾಟ್. ಅದಾಯ್ತು. ಅದಾದ ನಂತರ ಇದು ಆರ್ಮ್ ರೆಸ್ಟ್ ಎಲ್ಲ ಇದೆ ಸರ್? ಎಸ್ ಸರ್, ಆರ್ಮ್ ರೆಸ್ಟ್ ಸರ್ ಅದು. ಇದು ಹೌದು ಸರ್. ಸೊ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ? ಹೌದು ಸರ್, ನಮ್ಮ ಹತ್ರ ಅವೈಲೇಬಲ್ ಇದೆ. ನಿಮ್ಗೆ ಥಾರ್ಗೂ ಇದೆ, ಥಾರ್ ರಾಕ್ಸ್ಗೂ ಇದೆ. ಮತ್ತೆ ನೋಡಿ ಇಲ್ಲಿ ನೋಡಿದ್ರಲ್ಲ ಲ್ಯಾಡರ್ ಕೂಡ ಇದೆ, ಇಲ್ಲಿ ನೋಡ್ತಾ ಇದ್ದೀವಿ. ಹೌದು ಸರ್, ಅದೇ ಪ್ರಾಡೋ ಬ್ರ್ಯಾಂಡ್ ಲ್ಯಾಡರ್ ಕೂಡ ಇದೆ ವಿತ್ ಕೀ. ಎಸ್ ಸರ್, ಇದು ಸ್ಟೋರೇಜ್, ನೀವು ಒಳಗಡೆ ಏನಾದ್ರು ಇಡ್ತೀನಿ ಮಾಡ್ತೀನಿ ಅಂದ್ರೆ. ಹೌದು. ಸೊ ಸೇಫ್ ಕೀ ಸರ್, ಲೈಕ್ ಡಮ್ಮಿ ಗಿಮ್ಮಿ ಇರಲ್ಲ ಪ್ರಾಡೋ ಬ್ರ್ಯಾಂಡ್. ನೀವು ಲಾಕ್ ಮಾಡಿದ್ರೆ ಅಂದ್ರೆ ಅದು ಅಷ್ಟು ಈಸಿಯಾಗಿ ಓಪನ್ ಮಾಡಕ್ಕಾಗಲ್ಲ, ಡಮ್ಮಿ ಕೀ ಲಾಕರ್ ಅಲ್ಲ. ಪ್ಲಸ್ ಚೈನೀಸ್ ಬಹಳ ಐಟಮ್ ಇದೆ ಸರ್. ನಿಮ್ಗೆ ಅದು ನೋಡಕ್ಕೇನೆ ಒಂಥರ ವೀಕ್ ಇರುತ್ತೆ, ಅದು ಯೂಸ್ ಮಾಡಕ್ಕೆ ಸರಿಯಾಗಿ ಆಗೋದಿಲ್ಲ, ಅಲ್ಲಾಡ್ತಾ ಇರುತ್ತೆ ಅದು. ಬಟ್ ಇದು ಬಂದು ನಿಮ್ಗೆ ಕ್ವಾಲಿಟಿ ಇದೆ, ಜಿನಿನ್ ಇದೆ. ಸ್ವಲ್ಪ ದಿನ ಬಿಟ್ರೆ ಇದನ್ನು ಕಾಪಿ ಹೊಡೆದ್ ಬಿಡ್ತಾರೆ ಜನ ಸರ್. ಬಟ್ ಆದ್ರೂ ಜನರು ಅಷ್ಟೇನು ಕಮ್ಮಿ ನಾಲೆಜ್ ಇರೋರಿಲ್ಲ, ಅವರು ಬಹಳ ಬುದ್ಧಿವಂತರು, ಅವ್ರಿಗೂ ಗೊತ್ತು. ಬಟ್ ಆದ್ರೂ ಮೋಸ ಹೋಗೋದು ಬೇಡ. ಹೌದು ಅಲ್ವಾ? ಕೆಲಸ ಬನ್ನಿ, ಟಚ್ ಅಂಡ್ ಫೀಲ್ ಮಾಡಿ, ಇದನ್ನು ನೋಡಿ ಅದು ನೋಡಿದಾಗ್ಲೇ ಗೊತ್ತಾಗೋದು ಯಾವ್ದು ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಬರೀ ಅದನ್ನಷ್ಟೇ ನೋಡಿದಾಗ ಅದೇ ಕ್ವಾಲಿಟಿ ಅನ್ಸುತ್ತೆ. ಈ ಕಡೆ ಡಮ್ಮಿನೂ ಇರ್ಬೇಕು, ಈ ಕಡೆ ಒರಿಜಿನಲ್ ಇರ್ಬೇಕು, ಎರಡನ್ನೂ ಫೀಲ್ ಮಾಡಿದಾಗ ಓಹೋ ನಾವು ವ್ಯತ್ಯಾಸ ಇದೆ. ಇದು ಜನರಿಗೆ ಒಂದು ನಾಲೆಡ್ಜ್ ಬರಬೇಕು. ಮತ್ತೆ ಹೆಡ್ಲೈಟ್ಸ್ ನೋಡಿ, ಸಾಕಷ್ಟು ಕಲೆಕ್ಷನ್ ಇದೆ. ನಿಮ್ಗೆ ಯಾವ ತರ ಬೇಕು ನಿಮ್ಗೆ ಸರ್? ಏನೇನು ಡಿಫ್ರೆಂಟ್ ನೇಮ್ ಅಲ್ಲಿ ಇದೆ ಸರ್ ಇದೆಲ್ಲ? ಸರ್ ಇದು ಮೈನಸ್ ವಿತ್ ರಿಂಗ್ ಇದೆ, ಓಕೆ, DRL. ಪ್ಲಸ್ ನಿಮ್ಗೆ ಕಿಂಗ್ ಕಾಂಗ್ ಪ್ಲಸ್ ಇದೆ. ಪ್ಲಸ್ ಇನ್ನೊಂದು ಹೊಸ ಮಾಡೆಲ್ ಬಂದಿದೆ, ಎಲ್ಲ ಥಾರ್ಗೆನೆ ಥಾರ್ ರಾಕ್ಸ್. ಎಸ್ ಸರ್, ಸೂಪರ್. ಪ್ಲಸ್ ರಿಫ್ಲೆಕ್ಟರ್ ಲೈಟ್ಸ್ ಇದೆ, DRL ಲೈಟ್ಸ್ ಗಳಿದೆ. ಪ್ಲಸ್ ಅಗೇನ್ ನೀವು ಟೇಲ್ ಲೈಟ್ಗೆ ಅಂತ ಹೋದಾಗ ಅದರಲ್ಲಿ ಒಂದು 3-4 ಡಿಸೈನ್ಸ್ ಇದೆ. ಸೊ ಇದನ್ನ ಕೂಡ ಆನ್ ಮಾಡಿ ತೋರಿಸ್ತೀನಿ ನಾನು ಯಾವ ತರ ಇದೆ ಅಂತ. ಸೊ ನಾವು ಎಲ್ಲಾನು ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ನಿಮ್ಗೂ ಗೊತ್ತು, ಜಾಸ್ತಿ ಲೆಂತ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಬರ್ಲಿ, ನಮ್ಮ ಹತ್ರ ಪ್ರಾಡಕ್ಟ್ ನೋಡ್ಲಿ, ಕೊಟೇಶನ್ ತಗೊಳ್ಳಿ. ಎಲ್ಲ ನಮ್ಮ ಹತ್ರನೇ ಇನ್ ಹೌಸ್ ಫೆಸಿಲಿಟಿ ಇದೆ. A to Z ಕಾರ್ ಆಕ್ಸೆಸರೀಸ್ ಅವೈಲಬಲ್ ಇದೆ. ಸೊ ಸ್ಟ್ಯಾನ್ಸೋ ಅಂತಕ್ಕಂಥದ್ದು ತುಂಬ ವರ್ಷಗಳಿಂದ ನೋಡಿದ್ದೀರಾ ಇವ್ರ ಫೇಸ್ ಆಲ್ರೆಡಿ. ಹೋಲ್ಸೇಲ್ ಸಪ್ಲೈಯರ್ ಡೀಲರ್ಗಳಿಗೂ ಕೂಡ. ಹಾಗಾಗಿ ಇವರು ಡೈರೆಕ್ಟಾಗಿ ತರಿಸ್ಕೋತಾರೆ, ಯಾವುದೇ ಮಿಡಲ್ ಮ್ಯಾನ್ ಇರೋದಿಲ್ಲ ಇವ್ರಿಗೆ ಐಟಮ್. ಹಾಗಾಗಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಮತ್ತು ಆಮೇಲೆ ಇವ್ರಿಗೆ ಫಸ್ಟ್ ಕ್ವಾಲಿಟಿ ಯಾವುದು, ಸೆಕೆಂಡ್ ಕ್ವಾಲಿಟಿ ಯಾವುದು, ಹೈ ಕ್ವಾಲಿಟಿ ಯಾವುದು, ಡೈರೆಕ್ಟಾಗಿ ಆ ಪ್ರೊಡಕ್ಷನ್ ಆ ಡೀಲರ್ ಮೇನ್ ಡೀಲರ್ ಏನಿರ್ತಾರೋ ಅವ್ರಿಗೆ ಕೈ ಹಾಕಿ ಕರ್ಕೊಂಡು ತರಿಸ್ಕೊಳೋ ಅಂಥ ಕೆಪಾಸಿಟಿ ಇದೆ. ಹಾಗಾಗಿ ಇಷ್ಟು ಕಲೆಕ್ಷನ್ ಇಡೋದಕ್ಕೆ ಸಾಧ್ಯ. ಒನ್ ಟೈಮ್ ಬನ್ನಿ, ಗೊತ್ತಾಗುತ್ತೆ. ಕಾರ್ ಹಾಟ್ಸ್ಪಾಟ್ ಆಗಿರ್ಬೋದು, ಸ್ಟ್ಯಾನ್ಸ್ ಆಗಿರ್ಬೋದು, ಇವ್ರದ್ದು ಅಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಎಲ್ಲಿ ಬೇಕಾದ್ರೂ ಬರ್ಬೋದು. ಮತ್ತೆ ಬೇರೆ ಏನಿದೆ? ಕನ್ವಿನಿಯೆಂಟ್ ಇದೆ, JC ರೋಡ್ಗಿಂತ ಕ್ರೌಡ್ ಇಲ್ಲ. ಸೊ ನೋಡಿ, 4-5 ಕಾರ್ ಹೊರಗಡೆ ನಿಂತ್ಕೋಬಹುದು, ಒಳಗಡೆ 1-2 ಕಾರ್ ನಿಂತ್ಕೋಬಹುದು ಆರಾಮ್ಸೆ. ಕಸ್ಟಮರ್ ಕೂಡ ಕುತ್ಕೊಂಡು ನೀವು ಏನೋ ಸ್ಪೆಂಡ್ ಮಾಡ್ಬೋದು. ಪಕ್ಕದಲ್ಲೇ ಹೋಟೆಲ್ಸ್ಗಳಿದೆ, ಟೀ ಕಾಫಿ ಊಟ ಎಲ್ಲ ಮಾಡ್ಬೋದು. ಸೊ ಆರಾಮ್ಸೆ ನಿಮ್ಮ ಕಾರ್ನ ಮಾಡಿಫಿಕೇಶನ್ ಮಾಡ್ಬೋದು, ಅಥವಾ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೇ ಆಗಿರಲಿ. ಜಸ್ಟ್ ಒಂದು ಸ್ಟೇರಿಂಗ್ ರ್ಯಾಪ್ ಹಾಕ್ಸ್ತೀನಿ ಅಂದ್ರೂ ಕೂಡ ನೀವು ಆರಾಮಾಗಿ ಅರ್ಧ ಗಂಟೆ ನೆಮ್ಮದಿ ಕುತ್ಕೊಂಡು ಹೋದ್ನಪ್ಪ ಅನ್ನೋ ಥರ ಫೀಲ್ ಇದೆ. ನಿಜ, ಸೂಪರ್. ಸರ್ ಮತ್ತೆ ಸರ್ ಬೇರೆ ಒಂದು ಸ್ಮಾಲ್ ಡೆಮೋ ತೋರಿಸ್ಬಿಡೋಣ? ತೋರಿಸಿ ಸರ್. A to Z ಆಕ್ಸೆಸರೀಸ್ ಅಂತೂ ಇದೆ. ಸೀಟ್ ಕವರ್ ಆಗಿರ್ಬೋದು, ಸನ್ ಫಿಲ್ಮ್ ಆಗಿರ್ಬೋದು, ಮ್ಯಾಟಿಂಗ್ ಅಂತೆ, LED ಬಲ್ಬ್ಸ್, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಸರ್. ಆಡಿಯೋ ಅಪ್ಗ್ರೇಡ್ ಮಾಡ್ಕೋಬೇಕಾ ಅವರು, ಏನ್ ಬೇಕಾದ್ರೂ ಅವರು ನಮ್ಮ ಹತ್ರ ಬಂದು ಅವರು ಮಾಡ್ತಾರೆ. ಫೋನ್ ಬೇಕಾ, ಸೋನಿ ಬೇಕಾ, JBL ಬೇಕಾ, ಯಾವ್ದು ಬೇಕು ನಿಮ್ಗೆ? ಪ್ಲಸ್ ಕ್ರೇಟಾ ಇದೆ, ಅಥವಾ ಯಾವ್ದೇ ಕಾರ್ ಇದೆ, ಬೇಸಿಕ್ ಟು ಟಾಪ್ ಕನ್ವರ್ಷನ್ ಮಾಡಬೇಕು, ಜಿನಿನ್ ಆಕ್ಸೆಸರೀಸ್ ಬೇಕು, ಹುಂಡೈದು, ಸುಜುಕಿದು ಜಿನಿನ್ ಆಕ್ಸೆಸರೀಸ್, ಎಲ್ಲ OEM. ಸೂಪರ್.
ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಬಟನ್ಸ್ ಬೇಕಾ ಒರಿಜಿನಲ್ ಅದೆಲ್ಲ ಇದೆ. ಸೊ ಮೋಸ್ಟ್ಲಿ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಹತ್ರ ಆ ಜಿನಿನ್ ಪ್ರಾಡಕ್ಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಶೋರ್ ಸರ್. ಸೊ ನೋಡಿ ಟೈಲ್ ಲ್ಯಾಂಪ್ಗಳು ಸಾಕಷ್ಟು ಕಲೆಕ್ಷನ್ ಇದೆ, ಕೆಲವೊಂದು ಡೆಮೋ ಸಮೇತ ತೋರಿಸ್ತಾ ಇದ್ದೀವಿ. ಸೊ ಇದೊಂಥರ ಸ್ಪೀಡ್ ಸಿಂಬಲ್ನ ತೋರಿಸುತ್ತೆ. ಎಸ್ ಸರ್, ನಿಮಗೆ ರಿವರ್ಸ್ ಇದು ಬ್ರೇಕು, ಇದು ನಿಮಗೆ ಪಾರ್ಕಿಂಗು ಓಕೆ ಅಥವಾ ಇಂಡಿಕೇಟ್ರು ಎಲ್ಲ ರಿಫ್ಲೆಕ್ಟರ್ ಹೊಡೆಯುತ್ತೆ. ಎಸ್ ರಿವರ್ಸು, ಈ ತರ ನಿಮಗೆ 3-4 ಆಪ್ಷನ್ಸ್ ಬರುತ್ತೆ. ಆಲ್ವೇಸ್ ಆನ್ ಕೂಡ ಇರುತ್ತೆ. ಬ್ರೇಕ್ ಹೊಡೆದ್ರೆ ನಿಮಗೆ ಬ್ರೈಟ್ ಆಗುತ್ತೆ, ರಿವರ್ಸ್ ಹಾಕಿದ್ರೆ ರಿವರ್ಸ್ ಗೇರ್ ಬರುತ್ತೆ, ರಿವರ್ಸ್ ಲೈಟ್ ಬರುತ್ತೆ. ಪ್ಲಸ್ ನೀವು ಇಂಡಿಕೇಟರ್ ಪಾರ್ಕಿಂಗ್ ಅಥವಾ ಇಂಡಿಕೇಟರ್ ಹಾಕಿದ್ರೆ ಈ ತರ ನಿಮಗೆ ಟರ್ನಿಂಗು. ಸೊ ಈ ತರ ನೋಡಿ ಕಲೆಕ್ಷನ್ಸ್ ಎಷ್ಟಿದೆ ಟೈಲ್ ಲ್ಯಾಂಪ್ ಥಾರ್ ರಾಕ್ಸ್ಗಳಿಗೆ. ಇದೇ ರೀತಿ ಹೆಡ್ಲೈಟ್ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ. ಸೊ ಅದೇ ರೀತಿ ರಿಫ್ಲೆಕ್ಟರ್ಗಳು ನೋಡಿ, ಅದೇ ರೀತಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಆಕ್ಸೆಸರೀಸ್ಗೆ A1 ಕಲೆಕ್ಷನ್ನ ತಂದಿದ್ದಾರೆ ಇಲ್ಲಿ.